ವೆಲ್ಕಮ್ ಬ್ಯಾಕ್ ಟು ರಾಧೆ ಬರ್ಡ್ಸ್ ಕಿಚನ್. ಎಲ್ರಿಗೂ ನಮಸ್ಕಾರ. ಕರಾವಳಿಯ ಫೇಮಸ್ ರೆಸಿಪಿ ಬಿಸ್ಕೆಟ್ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಿಟ್ಟು ರೆಡಿ ಮಾಡಿಕೊಳ್ಳಿಕ್ಕೆ 1 ಲೋಟ ನೀರು, ಅರ್ಧ ಸ್ಪೂನ್ ಉಪ್ಪು, 1/4 ಸ್ಪೂನ್ ಸಕ್ಕರೆ, 3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 4 ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೇನೆ. ಉಪ್ಪು, ಎಣ್ಣೆ, ಸಕ್ಕರೆ ಮಿಶ್ರಿತ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟಿನ ಹದ ಸರಿಯಾಗಿದೆ. ಇವಾಗ ಹೂರ್ಣ ಅಥವಾ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನಿಗೆ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಸ್ವಲ್ಪ ಕರಿಬೇವು ಸೊಪ್ಪು, 1 ಬೌಲ್ ಸೂಜಿ ರವೆ ತಗೊಂಡಿದ್ದೇನೆ. ಚೆನ್ನಾಗಿ 4 ನಿಮಿಷ ಹುರಿದುಕೊಳ್ಳೋಣ. ನಾಲ್ಕು ನಿಮಿಷ ಹುರಿದಾದ್ಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2.5 ಸ್ಪೂನ್ ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಜಾಸ್ತಿ ಹುರಿಬೇಕು ಅಂತಿಲ್ಲ, ಮಿಕ್ಸ್ ಆದರೆ ಸಾಕು. ಅರ್ಧ ಬೌಲ್ ಕಾಯಿ ತುರಿ, ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ಮಾಡಿ ಇಟ್ಟಿರುವ ಹಿಟ್ಟನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಾನು 1 ಚಪಾತಿ ಉಂಡೆ ಅಷ್ಟು ಮಾಡ್ಕೊಂಡಿದ್ದೇನೆ. ಚಿಕ್ಕದಾಗೂ ಮಾಡ್ಕೊಳ್ಬೋದು. ಈಗ ಉಂಡೆಯನ್ನು ಮೈದಾದಲ್ಲಿ ಅದ್ದಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪನಾಗಿರ್ಬೇಕದು. ಪೂರಿ ಲಟ್ಸೋ ಥರ ಲಟ್ಸ್ಕೊಂಡ್ರೆ ಆಯಿತು. ಇವಾಗ ಸ್ಟಫಿಂಗ್ ಹಾಕೊಳ್ಳೋಣ. ನಾನು 1.5 ಸ್ಪೂನು, ಪ್ರತಿ ಉಂಡೆಗೂ 1.5 ಸ್ಪೂನ್ನಷ್ಟು ಸ್ಟಫಿಂಗ್ ಹಾಕ್ಕೊಂಡಿದ್ದೇನೆ. ಈಗ ಸ್ಮೂತಾಗಿ ಲಟ್ಟಿಸ್ಕೊಳ್ಬೇಕು, ಪ್ರೆಸ್ ಮಾಡಬಾರ್ದು ಜಾಸ್ತಿ, ಯಾಕಂದರೆ ಹೂರ್ಣ ಹೊರಗಡೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಉಂಡೆಗಳನ್ನು ಲಟ್ಟಿಸ್ಕೊಂಡು ಹೂರ್ಣ ತುಂಬಿಸಿಟ್ಕೊಳ್ಳೋಣ. ಇವಾಗ ಎಣ್ಣೆಯಲ್ಲಿ ಕರಿಯೋಣ. ಎಣ್ಣೆ ಮೀಡಿಯಂ ಉರಿಯಲ್ಲಿರಬೇಕು ಮತ್ತು ಎಣ್ಣೆನೂ ತುಂಬ ಬಿಸಿಯಾಗಿರಬಾರ್ದು, ಮೀಡಿಯಂ ಬಿಸಿಯಾಗಿರಬೇಕು. ಚೆನ್ನಾಗಿ ಕರೆದುಕೊಳ್ಬೇಕು. ಈ ಥರ ಎಣ್ಣೆಯನ್ನು ಚಿಮುಕಿಸ್ಬೇಕು ಅದರ ಮೇಲೆ, ಆಗ ಉಬ್ಬಿ ಬರ್ತದೆ. 2 ಕಡೆನೂ ಚೆನ್ನಾಗಿ ಕರಿಯೋಣ. ಸ್ವಲ್ಪ ಹೊತ್ತು ತಗೊಳ್ಳುತ್ತೆ, ಯಾಕಂದರೆ ಅದು ಗಟ್ಟಿಯಾಗಿ ಉಳಿಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಕರಿಬೇಕಾಗ್ತದೆ. ತುಂಬಾ ರುಚಿಕರವಾದ ಬಿಸ್ಕೆಟ್ ರೊಟ್ಟಿ ರೆಡಿ ಆಯಿತು. ಮಂಗಳೂರು, ಉಡುಪಿಯಲ್ಲಿ ತುಂಬಾ ಫೇಮಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.